ಚಂದ ರೇಷ್ಮೆ ಬಟ್ಟೆ ಉಟ್ಟವರಿಗೆ ಸೀರೆ ಯಾರು ನೋಡ್ತಿಲ್ಲಲ್ಲ ಅನ್ನೋ ಒಂದು ಜಪ. ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದು ಅತ್ತೆ ಅಂದ್ರಿದ್ರೆ ಸೊಸೆ ನಾನು ಹೋಗೋ ಮೊದಲು ಮೊಸರೆಲ್ಲ ತಿಂದು ಖಾಲಿ ಮಾಡಿದ್ರೆ ಇನ್ನೊಂದಿಷ್ಟು ಹೆಂಗಸರಿಗೆ ಬೇಗ ಒಳ್ಳೇದಾಗ್ಲಿ ಅಂತ ಜಪ. ಇದು ನನ್ನ ಗುರುಗಳೇ ಚೆನ್ನಾಗಿ ಹೇಳ್ತಿದ್ರು. ಸುಖ ಇಲ್ಲ ಅಂದೆಲ್ಲ ಬಂಧುಗಳು ಪಕ್ಕದಲ್ಲೇ ಇದ್ದಾರೆ, ಸುಖ ಇಲ್ಲದವಳು ನೆಕ್ಲೆಸ್ ಎಲ್ಲ ಹಾಕಿದ್ದೆಗೆ. ಅನೆಸ್ಟೇಷಿಯಾ ಕೊಟ್ಟು ಆಪರೇಷನ್ ಮಾಡೋ ತನಕ ಡಾಕ್ಟರ್ ಹೇಳೋದು ನಾವಿದ್ದೀವಿ, ಆಮೇಲೆ ಜೋರು ಸೀರಿಯಸ್ ಆದ್ರೆ ಅವನಿದ್ದಾನೆ ಅಂತ. ಈ ಜಗತ್ತಲ್ಲಿರೋ ಎಲ್ಲ ದೇವರನ್ನ ತೋರಿಸ್ತವಳು ಒಬ್ಳಿದ್ದಾಳೆ. ಯಾರು? ಅಮ್ಮ. ಹೆತ್ತ ತಾಯಿಗೆ ಕಾಲು ತೊಳೆದ ಆ ನೀರಂದ್ರೆ ಇದನ್ನ ತಗೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಯಾರು ಹೇಳ್ಬೋದು ಇನ್ಫೆಕ್ಟ್ ಆದ್ರೆ ನಿನ್ನನ್ನು ಹೊಟ್ಟೆಲಿ ಇಟ್ಕೊಂಡಿದ್ಲಲ್ಲ ಅಣ್ಣ, ನೀ ಮಾಡಿದ ಮೂತ್ರ ಎಲ್ಲ ಸಹಿಸ್ಕೊಂಡು, ಅವತ್ತು ಅವಳು ಇನ್ಫೆಕ್ಷನ್ ಅಂದಿದ್ರೆ ನೀನು ಹೊರಗಿರ್ತಿದ್ದಿ. ಹೊಟ್ಟೆ ಕಿಚ್ಚಿ ಬಿಟ್ರ, ಸುಳ್ಳು ಹೇಳೋದು ಬಿಟ್ರ, ಹಣವೇ ಸರ್ವಸ್ವ ಅನ್ನೋದು ಬಿಟ್ರು, ಜಾತಿ ಹೇಳೋದು ಬಿಟ್ರು, ಬಡವರು ಶ್ರೀಮಂತರು ಅನ್ನೋ ಭೇದ ಬಿಟ್ರು, 5 ಹೋಯ್ತು. ನೂರೆಂಟು ಧರ್ಮ ಇರ್ಬೋದು, 108 ದಾರಿ ಇದೆ ಬೆಂಗಳೂರಿಗೆ. ಬಸ್ ಸ್ಟ್ಯಾಂಡ್ ಒಂದೇ, ಬಸ್ಸಿನ ಬಣ್ಣ ಬೇರೆ, ಡ್ರೈವರ್ ಬೇರೆ. ಪ್ಯಾಸೆಂಜರ್ ಸೇಮು, ಇಳಿದ ಪ್ಯಾಸೆಂಜರು ಸೇಮು. ಮಧ್ಯದಲ್ಲಿ ಸ್ವಾತಿ ಹೋಟ್ಲು, ಧ್ರುವ ತಾರೆ ಎಲ್ಲ ಸ್ಟಾಪ್ ಬೇರೆ. ಇಡ್ಲಿ ತಿನ್ನವನು ಇಡ್ಲಿ, ಹಳ್ಳಿ ಮನೇಲಿ ಊಟಕ್ಕೆ ಹೋಗೋವನಿಗೆ ಹಳ್ಳಿ ಮನೆ, ಟೀ ಕುಡಿಯೋವನಿಗೆ ಟೀ. ನಾವ್ಯಾಕೆ ಕನ್ಫ್ಯೂಸ್ ಆಗೋಣ? ನಾವು ಕೊನೆ ಶುರು ನೋಡಿದ್ರೆ ಆಯ್ತು ಅಲ್ವಾ? ಸತ್ ಶ್ರೀ ಕಾಲ್. ಬಿಸ್ಮಿಲ್ಲಾಹಿರ್ ರೆಹಮಾನ್ ಇರ್ ರಹೀಮ್. ಪಿತನ ಸುತನ ಪವಿತ್ರಾತ್ಮ ಮತ್ತೆ 3 ಅಲ್ವಾ? ತಂದೆ ತಾಯಿ ಮಗ ಮತ್ತೆ 3, ಅಕಾರ ಉಕಾರ ಮಕಾರ ಮತ್ತೆ 3. ನಿಮ್ಮ ಫ್ಯಾನಿನ ರೆಕ್ಕೆ 3 ತಿರುಗಿದ್ರೆ ಸ್ಪೀಡಲ್ಲದು 6. ಯಾವಾಗ ಮನುಷ್ಯನ ಮನಸ್ಸಿಗೆ ಅಜ್ಞಾನ ಸಿಕ್ಕಾಕೊಳ್ಳುತ್ತೋ ಅದು 100 ಕಾಣುತ್ತೆ, ನಿಂತರೆ 3 ಕಾಣುತ್ತೆ. ಹೊಟ್ಟೆ ಕಿಚ್ಚು ಬಿಟ್ರ 1 ಅಮಾವಾಸ್ಯೆ ಹೋಯ್ತು. ಸುಳ್ಳು ಹೇಳೋದು ಬಿಟ್ರ 2ನೇ ಅಮಾವಾಸ್ಯೆ ಹೋಯ್ತು. ಹಣ ಬೇಕು, ಹಣವೇ ಸರ್ವಸ್ವ ಅನ್ನೋದು ಬಿಟ್ಟರು 3ನೇ ಅಮಾವಾಸ್ಯೆ ಹೋಯ್ತು. ಜಾತಿ ಹೇಳೋದು ಬಿಟ್ಟರು 4ನೇ ಅಮಾವಾಸ್ಯೆ ಹೋಯ್ತು. ನಮಗಿಂತ ಬಡವರು ಶ್ರೀಮಂತರು ಅನ್ನೋ ಭೇದ ಬಿಟ್ಟರು 5ನೇ ಅಮಾವಾಸ್ಯೆ ಹೋಯ್ತು. 5 ಹೋಯ್ತು.